ಜಿಮೇಲ್ ಅಕೌಂಟ್ ಹೇಗೆ ರಿಕವರಿ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನಿಮ್ಮ ಜಿಮೇಲ್ ಅಕೌಂಟ್ ಪಾಸ್ವರ್ಡ್ ಮರ್ತಿದ್ರಂದರೆ ಅಥವಾ ನಿಮ್ಮ ಜಿಮೇಲ್ ಐ ಡಿ ಮರ್ತಿದ್ರಂದರೆ ಅದನ್ನು ಹೇಗೆ ರಿಕವರಿ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನಾ ಹೇಳೋ ಸೆಟ್ಟಿಂಗ್ ಫಾಲೋ ಮಾಡಿ ನಿಮ್ಮ ಜಿಮೇಲ್ ಮರ್ತಿದ್ರೆ ಮತ್ತು ಜಿಮೇಲ್ ಐ ಡಿ ಮರ್ತಿದ್ರೆ ಹೇಗೆ ರಿಕವರಿ ಮಾಡೋದು ಮೊಬೈಲ್ ನಂಬರ್ ಮೂಲಕ ಅಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ನಿಮ್ಮ ಮೊಬೈಲ್ದಲ್ಲಿ ಜಿಮೇಲ್ ಆ್ಯಪ್ ಓಪನ್ ಮಾಡಿದ ನಂತರ ರೈಟ್ ಸೈಡ್ ನಿಮ್ಮ ಪ್ರೊಫೈಲ್ ಡಿ ಪಿ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಆ್ಯಡ್ ಅನದರ್ ಅಕೌಂಟ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ವೆಯ್ಟ್ ಮಾಡಿ. ಇವು ನಿಮ್ಮ ಫಿಂಗರ್ ಪ್ರಿಂಟ್ ಕದ್ದ ನಿಮ್ಮ ಫಿಂಗರ್ ಪ್ರಿಂಟ್ ಪ್ರೆಸ್ ಮಾಡಿ ಸ್ಕ್ರೀನ್ ಲಾಕ್ ಎಂಟರ್ ಮಾಡಿ. ಸ್ಕ್ರೀನ್ ಲಾಕ್ ಎಂಟರ್ ಮಾಡಿದ್ರೆ ಓಪನ್ ಆಗುತ್ತೆ. ಇವಾಗ ಇಲ್ಲಿ ಇಮೇಲ್ ಆರ್ ಫೋನ್ ನಂಬರ್ ಅಂತಿದೆಯಲ್ಲ, ಇವಾಗ ಇಲ್ಲಿ ನಿಮ್ಮ ಜಿಮೇಲ್ ನೆನಪಿದ್ದರೆ ಜಿಮೇಲ್ ಎಂಟ್ರಿ ಮಾಡಿ. ನೆನಪಿಲ್ಲ ಅಂದರೆ ಕೆಳಗಡೆ ಫಾರ್ಗೆಟ್ ಇಮೇಲ್ ಅಂತಿದೆಯಲ್ಲ, ಫಾರ್ಗೆಟ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಜಿಮೇಲ್ ನೆನಪಿಲ್ಲಲ್ವ, ಅದಕ್ಕೋಸ್ಕರ ನಿಮ್ಮ ಮೊಬೈಲ್ ನಂಬರ್ ಎಂಟ್ರ್ ಮಾಡಿ. ನೀವು ಜಿಮೇಲ್ ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಮೊಬೈಲ್ ನಂಬರ್ ಎಂಟ್ರ್ ಮಾಡಿ. ಯಾವ ಮೊಬೈಲ್ ನಂಬರ್ಲಿಂದ ಜಿಮೇಲ್ ಕ್ರಿಯೇಟ್ ಮಾಡಿರ್ತಾರೆ ಆ ಮೊಬೈಲ್ ನಂಬರ್ ಇಲ್ಲಿ ಫುಲ್ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಫುಲ್ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಎಂಟ್ರ್ ಮಾಡಿ. ನೀವು ಜಿಮೇಲ್ ಕ್ರಿಯೇಟ್ ಮಾಡೋಕ್ಕಾಗ ಟೈಪ್ ಮಾಡಿರ್ತಾರಲ್ಲ ಹೆಸರು, ಅದನ್ನು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಎರಡು ಟೈಪ್ ಮಾಡಿ. ನೀವು ಜಿಮೇಲ್ ಕ್ರಿಯೇಟ್ ಮಾಡೋಕ್ಕಲ್ಲ ಫಸ್ಟ್ ನೇಮ್ ಏನು ಇಟ್ಟಿರ್ತೀರಿ ಅದನ್ನು ಟೈಪ್ ಮಾಡಿ, ಲಾಸ್ಟ್ ನೇಮ್ ಏನು ಇಟ್ಟಿರ್ತೀರಿ ಅದನ್ನು ಟೈಪ್ ಮಾಡಿ. ನಿಮ್ಮ ಜಿಮೇಲ್ ಅಕೌಂಟ್ ಬರುತ್ತೆ. ನೀವು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕಲ್ಲ ಟೈಪ್ ಮಾಡಿದ ಹೆಸರನ್ನ ಕರೆಕ್ಟಾಗಿ ನೆನಪು ಮಾಡ್ಕೊಂಡು ಎಂಟ್ರ್ ಮಾಡಿ. ಫಸ್ಟ್ ನೇಮ್ ಲಾಸ್ಟ್ ನೇಮು, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎರಡು ಎಂಟ್ರ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ವೆಯ್ಟ್ ಮಾಡಿ. ಜಿಮೇಲು ಮ್ಯಾಚಿಂಗ್ ಆಯ್ತು ಹೆಸರಿಗಂದ್ರೆ ಬರುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ಇಲ್ಲಿ ನೋಡಿ ಫುಲ್ ಜಿಮೇಲ್ ಐ ಡಿ ತೋರಿಸ್ತಿದೆ. ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಎರಡು ಮ್ಯಾಚ್ ಆದ ನಂತರ ಫುಲ್ ಜಿಮೇಲ್ ಐ ಡಿ ತೋರಿಸ್ತಿದ್ದೆ. ಇವಾಗ ಆ ಜಿಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ಪಾಸ್ವರ್ಡ್ ನೆನಪಿತ್ತಂತಂದರೆ ಪಾಸ್ವರ್ಡ್ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆನಪಿಲ್ಲಪ್ಪ ಅಂತಂದರೆ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತಿದೆಯಲ್ಲ, ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇವಾಗ ಇಲ್ಲಿ ಲಾಸ್ಟ್ ಪಾಸ್ವರ್ಡ್ ಅಂತ ಕೇಳ್ತದೆ. ಲಾಸ್ಟ್ ಪಾಸ್ವರ್ಡಿಗೆ ನೆನಪಿದ್ರೆ ಎಂಟ್ರಿ ಮಾಡಿ. ನೆನಪಿಲ್ಲ ಅಂದರೆ ಕೆಳಗಡೆ ಟ್ರೈ ಅನದರ್ ವೇ ಅಂತಿದೆಯಲ್ಲ, ಟ್ರೈ ಅನದರ್ ವೇ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಆಟೋಮೆಟಿಕ್ ಪಾಸ್ವರ್ಡ್ ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡೋ ಆಪ್ಷನ್ಸ್ ಬಂತು. ಸಿಮ್ ಕಾರ್ಡ್ ನಿಮ್ಮ ಮೊಬೈಲ್ದಲ್ಲೇ ಇತ್ತಪ್ಪ ಅಂತಂದರೆ ಹೆಸರು ಕರೆಕ್ಟ್ ಮ್ಯಾಚ್ ಆತಂದರೆ ಆಟೋಮೆಟಿಕ್ ಜಿಮೇಲ್ ಬಂದ ನಂತರ ಆಟೋಮೆಟಿಕ್ ಹೊಸ ಪಾಸ್ವರ್ಡ್ ಆಪ್ಷನ್ಸ್ ಓಪನ್ ಆಗುತ್ತೆ. ಈ ಥರ ಜಿಮೇಲ್ ರಿಕವರಿ ಮಾಡೋದು. ಈ ವಿಡಿಯೋ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ. ಇವಾಗ ಕ್ರಿಯೇಟ್ ಪಾಸ್ವರ್ಡ್ದಲ್ಲಿ ನೀವು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಹೆಸರು, ನಂಬರ್, ಸಿಂಬಲ್ ಇವು ಮೂರು ಮಿಕ್ಸ್ ಇರೋ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಎಸ್ ಅಂತಿದೆಯಲ್ಲ ಎಸ್ ಮೇಲೆ ಕ್ಲಿಕ್ ಮಾಡಿ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ಎಕ್ಸೆಪ್ಟ್ ಅಂತಿದೆಯಲ್ಲ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ವೆಯ್ಟ್ ಮಾಡಿ. ಇವಾಗ ನಿಮ್ಮ ಜಿಮೇಲ್ ಬಂತು ನೋಡಿ. ಈ ಥರ ಜಿಮೇಲ್ ರಿಕವರಿ ಮಾಡ್ಕೋದು. ಈ ವಿಡಿಯೋ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ.